ನಮಸ್ತೆ ವೀಕ್ಷಕರೇ, ಜಿಯೋದಲ್ಲಿ ಯಾವ್ಯಾವ ಪ್ಲಾನ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ. ನಿಮ್ಮಲ್ಲಿ ಎಲ್ರಿಗೂ ಗೊತ್ತಿರಬಹುದು, ಜಿಯೋ ರೀಚಾರ್ಜ್ ಪ್ಲಾನ್ಗಳ ದರ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಈಗಾಗಲೇ ಅನೇಕ ಪ್ಲಾನ್ಗಳ ಬೆಲೆ ಕೂಡ ಏರಿಕೆಯಾಗಿದೆ, ಮತ್ತೆ ಕೆಲವು ಪ್ಲಾನ್ಗಳನ್ನ ತೆಗೆದುಹಾಕಿದ್ದಾರೆ. ಏರ್ಟೆಲ್ ಕೂಡ ತನ್ನ ಹಲವಾರು ಪೋಸ್ಟ್ ಪೇಯ್ಡ್ ಪ್ಲಾನ್ಗಳನ್ನ ತೆಗೆದುಹಾಕಿದೆ. ವಿಐ ಅಲ್ಲಿ ಇದೇ ಪರಿಸ್ಥಿತಿ ಇದೆ. BSNL ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಅಂತೂ ಇಲ್ಲ. ಹಾಗಾದ್ರೆ ನಾವಿವಾಗ ನೋಡೋಣ ಜಿಯೋದಲ್ಲಿ ಯಾವ್ಯಾವೆಲ್ಲ ತುಂಬಾ ಕಡಿಮೆ ಬೆಲೆಗೆ ಪ್ಲಾನ್ಗಳು ಇದಾವೆ ಅಂತ. ಮೊದಲಿಗೆ 189 ರೂಪಾಯಿಯ ಪ್ಲಾನ್. ಇದು ಕೇವಲ ಕರೆಗಳಿಗಾಗಿ ಇರುವಂತಹ ಪ್ಲಾನ್, ಅಂದ್ರೆ ಒನ್ಲಿ ಕಾಲಿಂಗ್. ಜಿಯೋ ಈ ಪ್ಲಾನ್ಗೆ ಹೆಚ್ಚು ಪ್ರಚಾರ ನೀಡೋದಿಲ್ಲ, ಆದ್ರೆ ಜನರು ಇದನ್ನ ಹೆಚ್ಚು ಬಳಸಬೇಕು. ಈ ಪ್ಲಾನ್ ಜಿಯೋ ಆಪ್ ನಲ್ಲಿ ಅಫೋರ್ಡಬಲ್ ಪ್ಲಾನ್ಸ್ ಅಲ್ಲಿ ಹೈಡ್ ಆಗಿದೆ ಅಂತ ಕಾಣಿಸುತ್ತೆ. ನೆಕ್ಸ್ಟ್ ಪ್ಲಾನ್ 219 ರೂಪಾಯಿಯ ಪ್ಲಾನ್. ಇದು ಸುಮಾರು 1 ತಿಂಗಳ ವ್ಯಾಲಿಡಿಟಿಯ ಪ್ಲಾನ್. ಇನ್ನೂ ಲಭ್ಯ ಇತ್ತು ಅಂದ್ರೆ ಇದನ್ನು ಕೂಡ ರೀಚಾರ್ಜ್ ಮಾಡಬಹುದು. 180 ರೂಪಾಯಿಯ ಪ್ಲಾನ್ ನಲ್ಲಿ 28 ದಿನಗಳ ವ್ಯಾಲಿಡಿಟಿ, ಅನಿಯಮಿತ ಅಂತಂದ್ರೆ ಅನ್ಲಿಮಿಟೆಡ್ ಕರೆಗಳಿರುತ್ತೆ, 300 SMS, ಜಿಯೋ ಟಿವಿ ಸೌಲಭ್ಯ, ಜಿಯೋ AI ಕ್ಲೌಡ್ ಸ್ಟೋರೇಜ್. ನಿಮ್ಮ ಮನೆಯಲ್ಲಿ ವೈಫೈ ಇದ್ರೆ ಮತ್ತೆ ಹೊರಗೆ ಹೆಚ್ಚು ಇಂಟರ್ನೆಟ್ ಬಳಸೋದಿಲ್ಲ ಅಂತ ಅಂದ್ರೆ ಈ ಪ್ಲಾನ್ ತುಂಬಾ ಒಳ್ಳೆಯದು. ಈಗ 5G ಹೆಚ್ಚು ಜನಪ್ರಿಯ ಆಗೋದ್ರಿಂದ 4G ಬಳಕೆದಾರರ ಬಗ್ಗೆ ಹೆಚ್ಚು ಮಾತೇನಾಗೋದಿಲ್ಲ, ಆದ್ರೆ ಇನ್ನೂ ಅನೇಕರು 4G ಫೋನ್ ಬಳಸ್ತಾ ಇದ್ದಾರೆ. ಈಗ 299 ರೂಪಾಯಿಯ ಪ್ಲಾನ್. ಇದರಲ್ಲಿ 28 ದಿನಗಳ ವ್ಯಾಲಿಡಿಟಿ ಇರುತ್ತೆ, ಪ್ರತಿದಿನ 1.5 GB ಡೇಟಾ ಇರುತ್ತೆ. ಸಾಮಾನ್ಯ ಬ್ರೌಸಿಂಗ್, ಯೂಟ್ಯೂಬ್ ನೋಡೋದು ಮತ್ತೆ ದಿನನಿತ್ಯದ ಬಳಕೆಗೆ 1.5 GB ಸಾಕಾಗುತ್ತೆ. ಆದ್ರಿಂದ 4G ಬಳಕೆದಾರರಿಗೆ ಇದು ಉತ್ತಮ ಪ್ಲಾನ್. ನೆಕ್ಸ್ಟ್ 799 ರೂಪಾಯಿಯ ಪ್ಲಾನ್. ಇದು ದೀರ್ಘಾವಧಿಯ ಅತ್ಯುತ್ತಮ ಕೈಗೆಟುಕುವ ಪ್ಲಾನ್. ಇದರಲ್ಲಿ 84 ದಿನಗಳ ವ್ಯಾಲಿಡಿಟಿ, ಪ್ರತಿದಿನ 1.5 GB ಡೇಟಾ, 18 ತಿಂಗಳುಗಳವರೆಗೆ ಜೆಮಿನಿ ಪ್ರೋ ಮತ್ತೆ 5 TB ಗೂಗಲ್ ಡ್ರೈವ್ ಸ್ಟೋರೇಜ್ ಸಿಗುತ್ತೆ. ಜಿಯೋ ಟಿವಿ ಸೇರಿದಂತೆ ಇತರೆ ಸೌಲಭ್ಯಗಳು ಕೂಡ ಸಿಗುತ್ತೆ.